ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಇಂದ್ರನ ಯಜ್ಞ ನಿವಾರಣೆ ಎಂಬ 24ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಭಗವಾನಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ಪರೀಕ್ಷಿತ ಮಹಾರಾಜ, ಹೀಗೆ ಭಗವಾನ್ ಶ್ರೀಕೃಷ್ಣನು ಬಲರಾಮರೊಡನೆ ವೃಂದಾವನದಲ್ಲಿ ಎದ್ದುಕೊಂಡು ಅನೇಕ ಪ್ರಕಾರವಾದ ತನ್ನ ದಿವ್ಯ ಲೀಲೆಗಳನ್ನು ಪ್ರಕಟಪಡಿಸುತ್ತಿದ್ದನು. ಹೀಗೆಯೇ ಇರುತ್ತಿರಲಾಗಿ ಒಮ್ಮೆ ಗೋಕುಲದ ಗೋಪರೆಲ್ಲರೂ ಇಂದ್ರ ಯಜ್ಞವನ್ನು ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದನ್ನು ಶ್ರೀಕೃಷ್ಣನು ನೋಡಿದನು. ಆತನು ಸರ್ವಾಂತರ್ಯಾಮಿಯೂ ಸರ್ವಜ್ಞನೂ ಆಗಿದ್ದುದರಿಂದ ಅವನಿಗೆ ಎಲ್ಲವೂ ತಿಳಿದಿರುತ್ತಿದ್ದಿತು. ಇಂದ್ರನ ಸಂಬಂಧವಾದ ಯಜ್ಞವನ್ನು ಗೋಪರು ಏಕೆ ಮಾಡುತ್ತಿದ್ದಾರೆ ಎಂಬುದೆಲ್ಲವೂ ಅವನಿಗೆ ತಿಳಿದಿದ್ದರೂ ಏನೂ ತಿಳಿಯದವನಂತೆ ವಿನಯದಿಂದ ಕೂಡಿ ನಂದನೆ ಮೊದಲಾದ ಹಿರಿಯ ಗೋಪರನ್ನು ಶ್ರೀಕೃಷ್ಣನು ಪ್ರಶ್ನಿಸಿದನು. ತಂದೆಯವರೇ, ಏತಕ್ಕಿಷ್ಟು ಸಂಭ್ರಮ? ಯಾವ ಉತ್ಸವವು ಈಗ ನಡೆಯಲಿದೆ? ಅದರ ಫಲವೇನು? ಆ ಯಜ್ಞವನ್ನು ಮಾಡುವ ಉದ್ದೇಶವೇನು? ಯಾವ ಯಾವ ಸಾಮಗ್ರಿಗಳಿಂದ ಈ ಯಜ್ಞವು ಮಾಡಲ್ಪಡುತ್ತದೆ? ಇದು ಯಾರಿಗಾಗಿ? ಇವೆಲ್ಲವನ್ನು ನನಗೆ ಅವಶ್ಯವಾಗಿ ಹೇಳಿರಿ. ಇದನ್ನು ಕೇಳಬೇಕೆಂದು ನನಗೆ ತುಂಬಾ ಆಸೆಯುಂಟಾಗಿದೆ. ಲೋಕದಲ್ಲಿ ಸಮಸ್ತರನ್ನು ತಮ್ಮಂತೆಯೇ ಕಾಣುವ, ಇವರು ತಮ್ಮವರೂ ಇವರು ತಮ್ಮವರಲ್ಲ ಎಂಬ ಭೇದ ಭಾವವೇ ಇಲ್ಲದಿರುವ ಸಾಧುಗಳಿಗೆ ಇತರರಿಂದ ಮುಚ್ಚಿಡಬೇಕಾದುದು ಯಾವುದೂ ಇರುವುದಿಲ್ಲ. ಇವರಿಗೆ ಶತ್ರು ಮಿತ್ರ ಉದಾಸೀನರಲ್ಲಿ ಯಾವ ಭೇದ ಭಾವವೂ ಇರುವುದಿಲ್ಲ. ಒಂದು ವೇಳೆ ವ್ಯಾವಹಾರಿಕವಾಗಿ ಶತ್ರು ಮಿತ್ರ ಉದಾಸೀನರಲ್ಲಿ ಭೇದ ಭಾವವೆಣಿಸಿ ಶತ್ರುವಿನಂತೆ ಉದಾಸೀನನನ್ನು ಕಡೆಗಣಿಸಿದರೂ ಮಿತ್ರರನ್ನಾದರೂ ತನ್ನವರೆಂದೇ ತಿಳಿಯಬೇಕಾಗುವುದು. ಅವರಿಗೆ ವಿಚಾರಗಳನ್ನು ಯಥಾವತ್ತಾಗಿ ಹೇಳಬೇಕಾಗುವುದು. ಈ ಪ್ರಪಂಚದಲ್ಲಿ ತಿಳಿದೋ ತಿಳಿಯದೆಯೋ ಜನರು ಕರ್ಮಗಳನ್ನು ಮಾಡುತ್ತಲೇ ಇರುವರು. ಕರ್ಮದ ಸ್ವರೂಪವನ್ನು ಚೆನ್ನಾಗಿ ತಿಳಿದುಕೊಂಡು ಕರ್ಮ ಮಾಡಿದರೆ ಮಾಡುವವರಿಗೆ ಅದಕ್ಕೆ ತಕ್ಕುದಾದ ಫಲವು ಸಿಕ್ಕುವುದು. ಆದರೆ ಕರ್ಮದ ಸ್ವರೂಪವನ್ನು ತಿಳಿಯದೆ ಕರ್ಮ ಮಾಡುವವರಿಗೆ ಅಂತಹ ಫಲವೇನೂ ಲಭಿಸುವುದಿಲ್ಲ. ತಂದೆಯವರೇ, ಲೋಕದಲ್ಲಿ ಕರ್ಮ, ಭಕ್ತಿ, ಜ್ಞಾನಗಳೆಂಬ 3 ವಿಧವಾದ ಯೋಗಗಳುಂಟು. ಇವುಗಳಲ್ಲಿ ಮೊದಲನೆಯದಾದ ಕ್ರಿಯಾಯೋಗ ಅಥವಾ ಕರ್ಮಯೋಗವನ್ನು ನೀವು ಶಿಷ್ಟರಿಂದಾಗಲಿ ಶಾಸ್ತ್ರಗಳಿಂದಾಗಲಿ ವಿಚಾರ ಮಾಡಿ ತಿಳಿದಿರುವಿರಾ? ಈಗ ನೀವು ಮಾಡಲು ಇಚ್ಛಿಸಿರುವ ಯಜ್ಞವು ಕರ್ಮಯೋಗ ಸಮ್ಮತವಾಗಿರುವುದೇ ಅಥವಾ ಇದು ಲೋಕಾಚಾರದಿಂದ ಬಂದುದೇ? ಇವೆಲ್ಲವನ್ನು ತಿಳಿಯಬೇಕೆಂದಿರುವ ನನಗೆ ಎಲ್ಲವನ್ನು ವಿಶದವಾಗಿ ಹೇಳಿರಿ. ಮಗನ ಪ್ರಶ್ನೆಯನ್ನು ಕೇಳಿ ಅಚ್ಚರಿಗೊಂಡ ನಂದಗೋಪನು ಹೇಳುತ್ತಾನೆ, ಮಗು ಶ್ಯಾಮಸುಂದರ, ಭಗವಾನ್ ಇಂದ್ರದೇವನು ಮಳೆಗರೆಯುವ ಮೇಘಗಳ ಅಧಿಪತಿಯಾಗಿದ್ದಾನೆ. ಮೇಘಗಳು ಇಂದ್ರದೇವನ ಆತ್ಮಸ್ವರೂಪಗಳೇ ಆಗಿವೆ. ಆ ಮೇಘಗಳು ಸಮಸ್ತ ಪ್ರಾಣಿಗಳಿಗೂ ತೃಪ್ತಿಯನ್ನುಂಟು ಮಾಡುವ ಮತ್ತು ಜೀವನ ನಿರ್ವಹಣೆಗೆ ಮುಖ್ಯ ಸಾಧನವಾದ ನೀರನ್ನು ಸುರಿಸುತ್ತವೆ. ಕಂದ, ನಾವು ಮತ್ತು ಇತರರು ಕೂಡ ಮೇಘಗಳಿಗೆ ಒಡೆಯನಾದ ಇಂದ್ರನಿಗೆ ಯಜ್ಞದ ಮೂಲಕವಾಗಿ ಪೂಜೆಯನ್ನು ಸಲ್ಲಿಸುತ್ತೇವೆ. ಇಂದ್ರನು ಮೇಘಗಳ ಮೂಲಕವಾಗಿ ಸುರಿಸುವ ಶಕ್ತಿಶಾಲಿಯಾದ ಜಲದಿಂದಲೇ ಯಜ್ಞ ಸಾಮಗ್ರಿಗಳ ಉತ್ಪನ್ನವಾಗುತ್ತದೆ. ಇಂದ್ರನ ಯಜ್ಞವನ್ನು ಪೂರ್ಣಗೊಳಿಸಿದ ನಂತರ ಉಳಿಯುವ ಧಾನ್ಯದಿಂದಲೇ ನಾವೆಲ್ಲರೂ ಧರ್ಮಾರ್ಥ ಕಾಮ ಸಾಧಕವಾದ ಜೀವನವನ್ನು ನಿರ್ವಹಿಸುತ್ತೇವೆ. ಪುಂಸಾಂ ಪುರುಷಕಾರಾಣಾಂ ಪರ್ಜನ್ಯ ಫಲಭಾವನಃ. ಪುರುಷರು ಬೇಸಾಯವೇ ಮೊದಲಾದ ಪುರುಷ ಪ್ರಯತ್ನವನ್ನು ಎಷ್ಟೇ ಮಾಡಿದರೂ ಫಲವನ್ನು ಪಡೆಯುವುದು ಮಳೆರಾಯನ ಅನುಗ್ರಹದಿಂದಲೇ. ಏವಂ ವಿಸೃಜೆ ಧರ್ಮಂ ಪಾರಂಪರ್ಯ ಗತಂ ನರಃ ಕಾಮಲ್ಲೋಭಾದ್ ಭಯಾದ್ವೇಷ ಸಮೈ ನಾಪ್ನೋತಿ ಶೋಭನಂ. ಇಂದ್ರ ಯಜ್ಞವನ್ನು ಮಾಡುವ ಈ ಧರ್ಮವು ನಮ್ಮಲ್ಲಿ ಪಾರಂಪರ್ಯವಾಗಿ ನಡೆದು ಬಂದಿದೆ. ಅಂತಹ ಪರಂಪರೆಯಿಂದ ಬಂದಿರುವ ಧರ್ಮವನ್ನು ಯಾವನು ಕಾಮ ಲೋಭಗಳಿಂದಾಗಲಿ ಭಯದಿಂದಾಗಲಿ ದ್ವೇಷದಿಂದಾಗಲಿ ಬಿಟ್ಟು ಬಿಡುವನೋ ಅಂತಹವನಿಗೆ ಒಳ್ಳೆಯದಾಗುವುದಿಲ್ಲ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಶ್ರೀ ಕೇಶವನು ತಂದೆಯ ಮತ್ತು ಇತರ ವ್ರಜವಾಸಿಗಳ ಮಾತುಗಳನ್ನು ಕೇಳಿ ಇಂದ್ರನಿಗೆ ಕ್ರೋಧವನ್ನು ಉಂಟು ಮಾಡುವ ಈ ಮಾತುಗಳನ್ನು ತನ್ನ ತಂದೆಗೆ ಹೇಳಿದನು. ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪದ್ಯತೆ. ತಂದೆಯವರೇ, ಪ್ರಾಣಿಯು ತನ್ನ ಕರ್ಮಕ್ಕೆ ಅನುಸಾರವಾಗಿ ಎಲ್ಲಿಯೋ ಹುಟ್ಟುತ್ತದೆ ಮತ್ತು ತಾನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿಯೇ ಸಾಯುತ್ತದೆ. ತಾನು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳಿಗೆ ಅನುಸಾರವಾಗಿಯೇ
ಆ ಪ್ರಾಣಿಗೆ ಸುಖ ದುಃಖಗಳು, ಭಯ ಕ್ಷೇಮಗಳು ಪ್ರಾಪ್ತವಾಗುತ್ತವೆ. ಅಸ್ತಿ ಚೇದೀಶ್ವರ ಕಶ್ಚಿತ್ ಫಲರೂಪ್ಯನ್ಯ ಕರ್ಮಣಾಂ ಕರ್ತಾರಂ ಭಜತೆ ಸೋಪಿ ನಹ್ಯಕರ್ತು ಪ್ರಭುರ್ಹಿ ಸಹ. ಜಡವಾದ ಕರ್ಮವೇ ಕರ್ಮ ಮಾಡಿದವನಿಗೆ ಫಲವನ್ನು ನೀಡದೆಂದು, ಫಲವನ್ನು ಕೊಡುವ ಈಶ್ವರನೊಬ್ಬನು ಇದ್ದಾನೆಂದು ಭಾವಿಸಿದರೂ ಆ ಈಶ್ವರನೂ ಕೂಡ ಕರ್ಮ ಮಾಡಿದವನಿಗೆ ಫಲ ನೀಡಬಲ್ಲನೇ ಹೊರತು ಕರ್ಮ ಮಾಡದವನ ಮೇಲೆ ಅವನ ಪ್ರಭಾವವೇನೂ ನಡೆಯುವುದಿಲ್ಲ. ಕಿಮಿಂದ್ರೇಣೇಹ ಭೂತಾನಾಂ ವರ್ತಿನಾಂ ಅನಿಷೇನಾನನ್ಯಥಾ ಕರ್ತುಂ ಸ್ವಭಾವ ವಿಹಿತಂ ನೃಣಾಂ. ತಂದೆಯವರೇ, ಸಮಸ್ತ ಪ್ರಾಣಿಗಳು ತಾವು ಹಿಂದೆ ಮಾಡಿದ ಅಥವಾ ಈಗ ಮಾಡುತ್ತಿರುವ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲಗಳನ್ನೇ ಅನುಭವಿಸುತ್ತಿವೆ. ಹೀಗಿರುವಾಗ ನಮ್ಮ ಸುಖ ದುಃಖಗಳಿಗೆ ಇಂದ್ರನ ಅವಶ್ಯಕತೆಯಾದರೂ ಏನಿದೆ? ಪೂರ್ವ ಸಂಸ್ಕಾರಕ್ಕೆ ಅನುಸಾರವಾಗಿ ದೊರಕುವ ಮನುಷ್ಯನ ಕರ್ಮ ಫಲಗಳನ್ನು ಬದಲಾಯಿಸಲು ಶಕ್ಯವಿಲ್ಲವೆಂದ ಮೇಲೆ ಇಂದ್ರನಿಂದ ನಮಗೇನಾಗಬೇಕಾಗಿದೆ? ಸ್ವಭಾವತಂತ್ರೋ ಹಿ ಜನ ಸ್ವಭಾವಮನುವರ್ತತೆ ಸ್ವಭಾವಸ್ಥಮಿದಂ ಸರ್ವಂ ಸದೇವಾಸುರ ಮಾನುಷಂ. ಮನುಷ್ಯರೆಲ್ಲರೂ ತಮ್ಮ ಸ್ವಭಾವಕ್ಕೆ, ಅಂದರೆ ಹಿಂದಿನ ಸಂಸ್ಕಾರಕ್ಕೆ ಅಧೀನರಾಗಿದ್ದಾರೆ. ಹಿಂದಿನ ಸಂಸ್ಕಾರಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಮಾಡುತ್ತಾ ಅದಕ್ಕೆ ಅನುರೂಪವಾದ ಫಲಗಳನ್ನೇ ಪಡೆಯುತ್ತಿರುತ್ತಾರೆ. ಕೇವಲ ಮನುಷ್ಯರು ಮಾತ್ರವಲ್ಲ, ದೇವಾಸುರ ಮನುಷ್ಯರಿಂದ ಕೂಡಿರುವ ಈ ಜಗತ್ತೆಲ್ಲವೂ ಈ ಸ್ವಭಾವ ಸಿದ್ಧಾಂತಕ್ಕೆ ಒಳಪಟ್ಟಿದೆ. ದೇಹಾನುಚ್ಛಾವಚಾಜ್ಜಂತು ಪ್ರಾಪ್ಯೋತ್ಸಜತಿ ಕರ್ಮಣ ಶತ್ರುರ್ಮಿತ್ರ ಮುದಾಸೀನ ಕರ್ಮೈವ ಗುರುರೀಶ್ವರ. ಜೀವನು ತನ್ನ ಕರ್ಮಕ್ಕೆ ಅನುಸಾರವಾಗಿ ಉತ್ತಮ ಅಥವಾ ಅಧಮ ಶರೀರಗಳನ್ನು ಪಡೆಯುತ್ತಾನೆ ಮತ್ತು ತೊರೆಯುತ್ತಾನೆ. ತನ್ನ ಕರ್ಮಕ್ಕೆ ಅನುಸಾರವಾಗಿಯೇ ಒಬ್ಬನನ್ನು ಮಿತ್ರನೆಂದು, ಒಬ್ಬನನ್ನು ಉದಾಸೀನನೆಂದು, ಮತ್ತೊಬ್ಬನನ್ನು ಶತ್ರುವೆಂದು ಭಾವಿಸುತ್ತಾನೆ. ತಂದೆಯವರೇ, ಹೆಚ್ಚೇನು ಹೇಳಲಿ? ಕರ್ಮವೆಂಬುದೇ ಗುರು, ಕರ್ಮವೆಂಬುದೇ ಈಶ್ವರ. ಮನುಷ್ಯರ ಆಗುಹೋಗುಗಳ ನಿರ್ಣಯಕ್ಕೆ ಕರ್ಮವನ್ನು ಬಿಟ್ಟು ಬೇರೆ ಯಾವ ಕಾರಣವೂ ಇಲ್ಲ. ತಸ್ಮಾತ್ ಸಂಪೂಜಯೇತ್ ಕರ್ಮ ಸ್ವಭಾವಸ್ಥ ಸ್ವಕರ್ಮ ಕೃತ ಅಂಜಸ ಏನ ವರ್ತೇತ ತದೇವಾಸ್ಯ ಹಿ ದೈವತಾಂ. ಆದುದರಿಂದ ತಂದೆಯವರೇ, ಮನುಷ್ಯನು ತನ್ನ ಪೂರ್ವ ಸಂಸ್ಕಾರಕ್ಕೆ ಅನುಸಾರವಾಗಿ ಬಂದಿರುವ ವರ್ಣ ಮತ್ತು ಆಶ್ರಮಕ್ಕೆ ನಿರ್ದಿಷ್ಟವಾದ ಕರ್ಮವನ್ನೇ ಪೂಜಿಸಬೇಕು. ಅದನ್ನೇ ಶ್ರದ್ಧೆಯಿಂದ ಮಾಡಬೇಕು. ಯಾವ ಕರ್ಮದ ಮೂಲಕವಾಗಿ ಮನುಷ್ಯನ ಜೀವಿಕೆಯು ಸುಗಮವಾಗಿ ಸಾಗುವುದೋ ಆ ಕರ್ಮವೇ ಅವನಿಗೆ ಫಲ ಕೊಡುವ ದೇವತೆಯಾಗುತ್ತದೆ. ಅಜೀವೈಕ ತರಂ ಭಾವಂ ಯಸ್ತ್ವನ್ಯಮುಪಜೀವತಿ ನ ತಸ್ಮಾದ್ ವಿಂಧತೆ ಕ್ಷೇಮಂ ಜಾರಂ ನಾರ್ಯ ಸತಿ ಯಥಾ. ಪೂರ್ವ ಕರ್ಮಾನುಸಾರವಾಗಿ ಬಂದ ಸ್ವಭಾವವನ್ನು, ಅಂದರೆ ಕರ್ಮವನ್ನು ಬಿಟ್ಟು ಬೇರೆ ಸ್ವಭಾವವನ್ನು, ಬೇರೆ ಕರ್ಮವನ್ನು ಯಾವನು ಅವಲಂಬಿಸುವನೋ ಅವನು ಕೈ ಹಿಡಿದ ಗಂಡನನ್ನು ಬಿಟ್ಟು ವಿಟ ಪುರುಷನ ಹಿಂದೆ ಹೋಗುವ ಜಾರಿಣಿಯಂತೆ ಆಗುವನು. ಅವನಿಗೆ ಕ್ಷೇಮ ಉಂಟಾಗುವುದಿಲ್ಲ. ವರ್ತೇತ ಬ್ರಹ್ಮಣ ವಿಪ್ರೋ ರಾಜನ್ಯೋ ರಕ್ಷಯ ಭುವಃ ವೈಶ್ಯಸ್ತು ವಾರ್ತಯ ಜೀವೇತ್ ಶೂದ್ರಸ್ತು ದ್ವಿಜಸೇವಯ. ಬ್ರಾಹ್ಮಣನು ವೇದಗಳ ಅಧ್ಯಾಪನೆಯಿಂದಲೂ, ಕ್ಷತ್ರಿಯನು ಪೃಥ್ವಿಯ ಪಾಲನೆಯಿಂದಲೂ, ವೈಶ್ಯನು ಮಾರ್ತೆಯಿಂದಲೂ, ಶೂದ್ರನು ದ್ವಿಜ ಸೇವನೆಯಿಂದಲೂ ಜೀವನವನ್ನು ನಿರ್ವಹಿಸಬೇಕು. ಕೃಷಿ ವಾಣಿಜ್ಯ ಗೋರಕ್ಷಾ ಕುಸೀದಂ ತುರ್ಯ ಮುಚ್ಯತೆ ವಾರ್ತಾ ಚತುರ್ವಿಧ ತತ್ರ ವಯಂ ಗೋವೃತ್ತಯೋನಿಶಂ. ವೈಶ್ಯರ ವೃತ್ತಿಯು ವಾರ್ತಾ ಎನಿಸುವುದು. ಇದು 4 ಪ್ರಕಾರವಾಗಿದೆ: ಕೃಷಿ, ವಾಣಿಜ್ಯ, ಗೋರಕ್ಷಣೆ ಮತ್ತು ಬಡ್ಡಿಯಿಂದ ಜೀವಿಸುವುದು. ಈ 4ರಲ್ಲಿ ನಾವು ಗೋರಕ್ಷಣೆ ಒಂದರಿಂದಲೇ ನಮ್ಮ ಜೀವಿಕೆಯನ್ನು ನಡೆಸುತ್ತಾ ಬಂದಿರುತ್ತೇವೆ. ಸತ್ವಂ ರಜಸ್ತಮಗಿತಿ ಸ್ಥಿತ್ಯುತ್ಪತ್ಯಂತ ಹೇತವಃ ರಜಸೋತ್ಪದ್ಯತೆ ವಿಶ್ವಮನ್ಯೋನ್ಯಂ ದ್ವಿವಿಧಂ ಜಗತ್. ಪ್ರಪಂಚದ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳು ಅನುಕ್ರಮವಾಗಿ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಂದ ಆಗುತ್ತವೆ. ವಿವಿಧ ರೀತಿಯ ಈ ಜಗತ್ತು ಸ್ತ್ರೀ ಪುರುಷರ ಸಂಯೋಗದಿಂದ ರಜೋಗುಣದ ಮೂಲಕವಾಗಿ ಹುಟ್ಟುತ್ತದೆ. ರಜಸ ಚೋದಿತ ಮೇಘ ವರ್ಷಂತ್ಯಂಭೂನಿ ಸರ್ವತಃ ಪ್ರಜಾಸ್ತೈರೇವ ಸಿದ್ಧ್ಯಂತಿ ಮಹೇಂದ್ರ ಕಿಂ ಕರಿಷ್ಯತಿ. ರಜೋಗುಣದಿಂದ ಪ್ರೇರಿತವಾದ ಮೇಘಗಳು ಸರ್ವತ್ರ ಮಳೆಯನ್ನು ಸುರಿಸುತ್ತವೆ.
ಮಳೆಯಿಂದ ವನಸ್ಪತಿಗಳು, ವನಸ್ಪತಿಗಳಿಂದ ಅನ್ನವು, ಅನ್ನದಿಂದ ಪ್ರಜೆಗಳು ಹುಟ್ಟುತ್ತಾರೆ. ಹೀಗಿರುವಾಗ ಪ್ರಾಣಿಗಳ ಜೀವನ ನಿರ್ವಹಣೆಯಲ್ಲಿ ಇಂದ್ರನ ಪಾತ್ರವೇನಿದೆ? ಅವನೇನು ಮಾಡಬಲ್ಲನು? ತಂದೆಯವರೇ, ನಮ್ಮ ಅಧೀನದಲ್ಲಿ ಯಾವ ರಾಜ್ಯವಾಗಲಿ, ಪಟ್ಟಣವಾಗಲಿ, ಊರಾಗಲಿ, ಹಳ್ಳಿಯಾಗಲಿ ಇರುವುದಿಲ್ಲ. ನಮಗೆ ಮನೆ ಮಠಗಳು ಇಲ್ಲ. ನಾವು ಯಾವಾಗಲೂ ವನವಾಸಿಗಳು. ವನ ಮತ್ತು ಪರ್ವತಗಳೇ ನಮ್ಮ ನಿವಾಸ ಸ್ಥಾನಗಳಾಗಿವೆ. ಆದುದರಿಂದ ನಾವು ಗೋವುಗಳು, ಬ್ರಾಹ್ಮಣರು ಮತ್ತು ಪರ್ವತ ಇವುಗಳನ್ನು ಕುರಿತ ಯಜ್ಞವನ್ನು ಪ್ರಾರಂಭಿಸೋಣ. ಇಂದ್ರನ ಯಾಗಕ್ಕೆ ಯಾವ ಸಂಭಾರಗಳು ಸಂಗ್ರಹವಾಗಿವೆಯೋ ಅದೇ ಸಾಮಗ್ರಿಗಳಿಂದ ಗೋಬ್ರಾಹ್ಮಣ ಮತ್ತು ಪರ್ವತಗಳ ಪೂಜೆಯನ್ನು ಮಾಡೋಣ. ಈ ಯಾಗಕ್ಕಾಗಿ ಗೋಧಿಯ ತಿಂಡಿಗಳನ್ನು, ಕಜ್ಜಾಯಗಳನ್ನು, ಚಕ್ಕುಲಿಗಳನ್ನು, ಪಾಯಸ ಮೊದಲುಗೊಂಡು ತವ್ವೆಯವರೆಗಿನ ಬಗೆ ಬಗೆಯ ಅಡಿಗೆಗಳನ್ನು ಸಿದ್ಧಪಡಿಸಿರಿ. ಇಂದು ಕರೆದ ಎಲ್ಲ ಹಸುಗಳ ಹಾಲನ್ನು ಕೂಡಿ ಹಾಕಿರಿ. ಬ್ರಹ್ಮವಾದಿಗಳಾದ ಬ್ರಾಹ್ಮಣರು ಅಗ್ನಿಯಲ್ಲಿ ಚೆನ್ನಾಗಿ ಹೋಮ ಮಾಡಲಿ. ಬಳಿಕ ಅವರಿಗೆ ಷಡ್ರಸೋಪೇತ ಭೋಜನವನ್ನು ಮಾಡಿಸಿ ದಕ್ಷಿಣೆಯಿಂದ ಕೂಡಿದ ಗೋವುಗಳನ್ನು ದಾನ ಮಾಡಿರಿ. ಬಳಿಕ ಇತರ ವರ್ಣದವರಿಗೂ ಶುನಕ, ಚಂಡಾಲ, ಪತಿತರಿಗೂ ಯಥಾಯೋಗ್ಯವಾಗಿ ಭೋಜನವನ್ನು ಮಾಡಿಸಿರಿ. ಅನಂತರ ಗೋವುಗಳಿಗೆ ಹುಲ್ಲನ್ನು ತಿನ್ನಿಸಿ ಗೋವರ್ಧನ ಗಿರಿಯನ್ನು ಪೂಜಿಸಿರಿ. ಬಳಿಕ ನೀವು ಭೋಜನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಗಂಧವನ್ನು ಪೂಸಿಕೊಂಡು ಅಲಂಕೃತರಾಗಿ ಅಗ್ನಿಗಳಿಗೂ ಬ್ರಾಹ್ಮಣರಿಗೂ ಪರ್ವತಕ್ಕೂ ಪ್ರದಕ್ಷಿಣೆ ನಮಸ್ಕಾರ ಮಾಡಿರಿ. ಹೀಗೆ ಮಾಡಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ. ತಂದೆಯವರೇ, ಇದು ನಿಮಗೂ ಉಚಿತವೆನಿಸಿದಲ್ಲಿ ನಾನು ಹೇಳಿದಂತೆ ಮಾಡಬಹುದು. ಈ ಯಜ್ಞವು ಗೋಬ್ರಾಹ್ಮಣ ಪರ್ವತಗಳಿಗೂ ಪ್ರಿಯವಾಗಿದೆ. ನನಗೂ ಈ ಯಜ್ಞವು ಅತ್ಯಂತ ಪ್ರಿಯವಾಗಿದೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಕಾಲಾತ್ಮಕನಾದ ಭಗವಂತನಿಗೆ ಇಂದ್ರನ ಅಹಂಕಾರವನ್ನು ಮುರಿಯುವುದೇ ಮುಖ್ಯವಾದ ಆಶಯವಾಗಿದ್ದಿತು. ಶ್ರೀಕೃಷ್ಣನು ಯುಕ್ತಿಯುಕ್ತವಾಗಿ ಹೇಳಿದ ಮಾತನ್ನು ಕೇಳಿ ಸಾಧು ಸಾಧು, ಸಲಹೆಯು ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾ ಶ್ರೀಕೃಷ್ಣನ ಅಭಿಪ್ರಾಯವನ್ನು ಒಮ್ಮತದಿಂದ ನಂದಗೋಪಾದಿಗಳು ಅಂಗೀಕರಿಸಿದರು. ಭಗವಾನ್ ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಯಜ್ಞ ಮಾಡಬೇಕೆಂದು ಹೇಳಿದ್ದನೋ ಅದೇ ರೀತಿಯಲ್ಲಿ ಗೋಪರೆಲ್ಲರೂ ಸೇರಿ ಇಂದ್ರ ಯಜ್ಞಕ್ಕೆ ಸಂಗ್ರಹವಾಗಿದ್ದ ಸಾಮಗ್ರಿಗಳಿಂದಲೇ ಗೋಬ್ರಾಹ್ಮಣ ಪರ್ವತಗಳನ್ನು ಕುರಿತ ಯಜ್ಞವನ್ನು ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ ಪ್ರಾರಂಭಿಸಿದರು. ಬ್ರಾಹ್ಮಣರಿಂದ ಯಥಾವಿಧಿಯಾಗಿ ಹೋಮಗಳನ್ನು ಮಾಡಿಸಿದರು. ಬಳಿಕ ಅವರಿಗೆ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿ ದಕ್ಷಿಣ ಸಹಿತವಾಗಿ ಗೋವುಗಳನ್ನು ದಾನ ಮಾಡಿದರು. ಬಳಿಕ ಪರ್ವತದ ಸುತ್ತಲೂ ಬಲಿಗಳನ್ನಿಟ್ಟು ಹಸುಗಳಿಗೆ ಹುಲ್ಲನ್ನು ತಿನ್ನಿಸಿ ಅವುಗಳನ್ನು ಮುಂದೆ ಮಾಡಿಕೊಂಡು ನಂದಗೋಪನೆ ಮುಂತಾದ ಗೋಪಾಲರು ಪರ್ವತದ ಪ್ರದಕ್ಷಿಣೆಯನ್ನು ಮಾಡಿದರು. ಇಲ್ಲಿ ಗಮನಿಸಿದರೆ ಶ್ರೀಕೃಷ್ಣನು ವಿಶೇಷವಾಗಿ ಪ್ರಾಣಿ ವರ್ಗಕ್ಕೆ ತಕ್ಕ ಆಹಾರವನ್ನು ನೀಡುವಂತಹದು ಹಾಗೂ ಸಮಾಜಕ್ಕೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವುದು ಇವುಗಳನ್ನೇ ಪೂಜೆಗೆಂದು ಬಿಂಬಿಸುತ್ತಿದ್ದಾನೆ. ಗೋವರ್ಧನ ಗಿರಿಯನ್ನು ಪ್ರದಕ್ಷಿಣೆ ಮಾಡುವಾಗ ಸಹಜವಾಗಿಯೇ ಇಡೀ ಪರ್ವತ ಪ್ರದೇಶವನ್ನು, ಅಲ್ಲಿನ ಪ್ರಕೃತಿಯನ್ನು ಕಾಪಾಡಿಕೊಳ್ಳಬೇಕೆಂಬ ಭಾವ ನಮ್ಮಲ್ಲಿ ಮೂಡುವುದು ಅಷ್ಟೇ ಸಹಜವಾಗಿರುತ್ತದೆ. ಗೋಪಿಯರು ಕೂಡ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದು ಆಭರಣಗಳಿಂದ ಶರೀರಗಳನ್ನು ಅಲಂಕರಿಸಿಕೊಂಡು ಎತ್ತಿನ ಬಂಡಿಯಲ್ಲಿ ಕುಳಿತು ಶ್ರೀಕೃಷ್ಣನ ವೀರ ಗಾಥೆಗಳ ಗಾಯನ ಮಾಡುತ್ತಾ ಗಿರಿರಾಜನನ್ನು ಪ್ರದಕ್ಷಿಣೆ ಮಾಡಿದರು. ಭಗವಾನ್ ಶ್ರೀಕೃಷ್ಣನು ಗೊಲ್ಲರಿಗೆ ವಿಶ್ವಾಸವನ್ನು ಹುಟ್ಟಿಸುವ ಸಲುವಾಗಿ ದೊಡ್ಡದಾದ ರೂಪವನ್ನು ಧರಿಸಿ ಗೋವರ್ಧನ ಗಿರಿಯ ಮೇಲೆ ಕುಳಿತು ನಾನೇ ಗಿರಿರಾಜನಾಗಿದ್ದೇನೆ ಎಂದು ಕೂಗಿ ಹೇಳುತ್ತಾ ಸುತ್ತಲೂ ಇದ್ದ ಬಲಿಯನ್ನು ತಾನೇ ಭಕ್ಷಿಸಿಬಿಟ್ಟನು. ಮಹಾಮಾಯನಾದ ಶ್ರೀಕೃಷ್ಣನು ಗೋಪಿಯರೊಡನೆ ಸೇರಿ ತನ್ನದೇ ಆಗಿದ್ದ ಆ ಮಹಾಸ್ವರೂಪಕ್ಕೆ ತಾನು ನಮಸ್ಕಾರ ಮಾಡುತ್ತಾ ಹೇಳಿದನು, ಅಹೋ ಪಶ್ಯತ ಶೈಲೋಸೌ ರೂಪಿನೋನುಗ್ರಹಂ ವ್ಯಧಾತ್. ಅದೋ ನೋಡಿರಿ, ಈ ಗೋವರ್ಧನ ಪರ್ವತವು ರೂಪವನ್ನು ಧರಿಸಿ ನಮ್ಮ ಕಣ್ಣೆದುರಿಗೆ ಬಂದು ನಮ್ಮನ್ನು ಅನುಗ್ರಹಿಸುತ್ತಿದೆ. ಏಷೋವ ಜಾನತೋ ಮರ್ತ್ಯಾನ್ ಕಾಮರೂಪಿ ವನೌಕಸಃ ಹಂತಿ ಯಸ್ಮೈ ನಮಸ್ಯಾಮಃ ಶರ್ಮಣೆ ಆತ್ಮನೋ ಗವಾಂ. ಬಂಧುಗಳೇ, ಈ ಪರ್ವತವು ಯಾವುದೇ ರೂಪವನ್ನಾದರೂ ಧರಿಸಬಲ್ಲದು. ಇದನ್ನು ತಿರಸ್ಕರಿಸುವ ವನವಾಸಿಗಳನ್ನು ಈ ಪರ್ವತವು ಕೊಂದೇ ಬಿಡುತ್ತದೆ. ಆದುದರಿಂದ ನಮ್ಮ ಕ್ಷೇಮಕ್ಕೂ ಮತ್ತು ಗೋವುಗಳ ಕ್ಷೇಮಕ್ಕೂ ನಾವು ಈ ಗೋವರ್ಧನ ಪರ್ವತಕ್ಕೆ ನಮಸ್ಕಾರ ಮಾಡೋಣ. ಪರೀಕ್ಷಿತ ಮಹಾರಾಜ, ಹೀಗೆ ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಂತೆ ನಂದಗೋಪನೆ ಮೊದಲಾದ ಗೋಪಾಲರು ಗೋವರ್ಧನ ಪರ್ವತವನ್ನು, ಗೋವುಗಳನ್ನು ಮತ್ತು ಬ್ರಾಹ್ಮಣರನ್ನು ವಿಧಿಪೂರ್ವಕವಾಗಿ ಸಂಪೂಜಿಸಿ ಶ್ರೀಕೃಷ್ಣನೊಡನೆ ಗೋಕುಲಕ್ಕೆ ಹಿಂದಿರುಗಿದರು ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 24ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.